ಮಂಗಲಸೂತ್ರನ ತೆಗಿ ಅಂತ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ನೀನ್ ಬಿಟ್ಟು ಹೋಗ್ತಿರುವಾಗ ನಾನ್ ಕಟ್ಟಿರೋ ಮಂಗಳಸೂತ್ರನ ತೆಗೆದು ಕೊಟ್ಬಿಡು ಅಂತ ನಾನ್ ಯಾಕೆ ಹೇಳ್ಬಾರ್ದು? ತೆಗಿ, ಮಂಗಳಸೂತ್ರ ತೆಗೆದುಕೊಡು. ಕೊಡು ಕೊಡು. ಬೇಡ ರೀ, ತಪ್ಪು ಅದು. ಕೊಡು ಒಂದೇ. ಇವನ್ ಮೈ ಯಾಕೆಷ್ಟು ಬಿಸಿ ಇದೆ? ಏನಾಯ್ತು ರೀ? ಮೈ ಯಾಕೆಷ್ಟು ಬಿಸಿ ಇದೆ? ಅಯ್ಯೋ, ಕೊಡು, ತಾಳಿ ಕೊಟ್ಬಿಡು, ಈಗ್ಲೇ ತೆಕ್ಕೊಡು. ಏನ್ರಿ ನಿಮ್ಗೆ ತುಂಬಾ ಜ್ವರ ಬಂದಿದೆ ರೀ. ಕೊಡು ರೀ, ಕೊಡು ಕೊಡು. ರೀ, ಅಯ್ಯೋ ರೀ, ಕೊಡು. ನಿಧಾನ. ಅಯ್ಯೋ, ಮಂಗಳಸೂತ್ರ ಕೊಡು. ಬನ್ನಿ, ಕೊಡು. ನಿಧಾನ. ಕೊಡು ಕೊಡು ಕೊಡು. ಮಂಗಳಸೂತ್ರ ಕೊಡು. ಕೊಡು. ನನ್ನ ಮಂಗಳಸೂತ್ರ ಕೊಡು. ಇದು ಕೇವಲ ಬಂಗಾರ ಮಾತ್ರ ಆಗಿದ್ರೆ ತೆಗೆದುಕೊಡ್ತಿದ್ದೆ. ಇದು ನನ್ನ ಪ್ರಾಣ. ತೆಗೆದುಕೊಡು. ನನ್ನ ಪ್ರಾಣದ ಜೊತೆಗೆ ಸೇರ್ಕೊಂಡಿರೋ ನಿಮ್ ಪ್ರಾಣ ಇದು. ತೆಗಿಯೋಕ್ಕಾಗಲ್ಲ ರೀ, ಕತ್ತಿಂದ ಇದನ್ನ ತೆಗಿಯೋದಿಲ್ಲ. ಕೊಟ್ಬಿಡು, ತೆಗೆದು ಕೊಟ್ಬಿಡು. ಅಯ್ಯೋ, ಯಾಕೆಷ್ಟು ಜ್ವರ ಬಂದಿದೆ? ಕೃಷ್ಣ, ಇವರನ್ನ ನೀನೇ ಕಾಪಾಡ್ಬೇಕು. ಏನ್ರಿ? ಅಯ್ಯೋ, ನಂಗೆ ಕೊಡು. ಮಂಗಳಸೂತ್ರ ಕೊಟ್ಬಿಡು ನನಗೆ. ಮಂಗಳಸೂತ್ರ ಕೊಟ್ಬಿಡು.
ಕೃಷ್ಣ, ಸಂಜೆ ಆಗೋವರೆಗೂ ಈ ದೀಪ ಆರಬಾರ್ದು. ಬೆಳಗ್ತಾನೆ ಇರ್ಲಿ. ಶ್ಯಾಮ ಪೂಜೆ ಫಲಿಸಿ ಆ ಕೃಷ್ಣನ್ ದಯೆಯಿಂದ ನಮ್ಮ ಅಖಿಲ್ ಬೇಗ ಗುಣ ಆಗ್ತಾನೆ. ಅಖಿಲ್, ಟೆಂಪರೇಚರ್ ನೋಡು. ಸರಿ ಡ್ಯಾಡಿ. ಎಷ್ಟಿದೆ ಟೆಂಪರೇಚರ್? ಹಾಗೆ ಇದೆ ಡ್ಯಾಡಿ, ಏನು ಕಮ್ಮಿ ಆಗಿಲ್ಲ. ಇದೇನ್ರಿ, ಡಾಕ್ಟರ್ ಹೇಳ್ದ ಹಾಗೆ 2 ಟ್ಯಾಬ್ಲೆಟ್ ಕೊಟ್ಮೇಲೂ ಕೂಡ ಇನ್ನು ಟೆಂಪರೇಚರ್ ಯಾಕೆ ಕಡಿಮೆ ಆಗಿಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಸಂತ. ಜ್ವರ ಕಡಿಮೆ ಆಗೋ ಟ್ಯಾಬ್ಲೆಟ್ನ ಕೊಟ್ಟಿದ್ರೆ ತಾನೆ ಕಡಿಮೆ ಆಗೋದಕ್ಕೆ. ಏನ್ರಿ, ಚಳಿ ಇನ್ನೂ ಜಾಸ್ತಿ ಆಗಿರೋ ಹಾಗಿದೆ. ಐಶ್ವರ್ಯ, ಡಾಕ್ಟರ್ ಫೋನ್ ಮಾಡು. ಹಾ ಸರಿ ಅತ್ತೆ. ಡಾಕ್ಟರ್, ಡಾಕ್ಟರ್ ಏನ್ ಡಾಕ್ಟರ್ ಇಷ್ಟು ಲೇಟಾಗಿ ಬರ್ತಿದ್ದೀರಲ್ಲ? ಸಾರಿ ನಮ್ಮ ಟ್ರಾಫಿಕ್ ಜಾಮ್ ಆಗಿತ್ತು. ತಗೊಳ್ಳಿ ಡಾಕ್ಟರ್. ಟೆಂಪರೇಚರ್ ನಾರ್ಮಲ್ ಆಗೇ ಇದೆ. ಹೌದು ರೀ, ಬೆವರ್ತಾ ಇದ್ದಾನೆ. 5 ನಿಮಿಷದ ಹಿಂದೆ ಕೂಡ ಹೈ ಟೆಂಪರೇಚರ್ ಇತ್ತು. ಸಡನ್ ಆಗಿ ಹೇಗ್ ನಾರ್ಮಲ್ ಆಯ್ತು ಡಾಕ್ಟರ್? ಎಲ್ಲ ಆ ಕೃಷ್ಣನ್ ದಯೆ. ಟೆಂಪರೇಚರ್ ಕಡಿಮೆ ಆಗಿರೋದ್ರಿಂದ ಇನ್ನು ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಸುಸ್ತು ಕಡಿಮೆ ಆಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಎದ್ದು ಕೂತ್ಕೋತಾರೆ. ಇದೇನಿದು, ಜ್ವರ ಕಡಿಮೆ ಆಗೋದಕ್ಕೆ ಟ್ಯಾಬ್ಲೆಟ್ ಕೊಡ್ತೇ ಹೋದ್ರೂ ಜ್ವರ ಹೇಗೆ ಕಡಿಮೆ ಆಯ್ತು? ನಿಜವಾಗ್ಲೂ ಶ್ಯಾಮನ್ ಪೂಜೆ ಫಲಿಸಿ ಆ ಕೃಷ್ಣನೇ ಜ್ವರ ಕಡಿಮೆ ಮಾಡಿದಾನ? 4 ದಿನ ನಿನ್ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ ಅಷ್ಟೇ. ಮಮ್ಮಿ, ನಾನ್ ಚೆನ್ನಾಗೇ ಇದೀನಲ್ಲ. ಫೀವರು ಕಮ್ಮಿ ಆಗಿದೆಯಲ್ಲ. ಫೀವರ್ ಕಡಿಮೆ ಆಗಿದ್ರೆ ಸುಸ್ತು ಕಡಿಮೆ ಆಗಿಲ್ಲ ತಾನೆ? ಮುಖ ನೋಡು ಹೇಗ್ ಬಾಡೋಗಿದೆ ಅಂತ. ಇದ್ ತಗೋ, ಬಿಸಿ ಬಿಸಿ ಸೂಪ್ ತಂದಿದ್ದೀನಿ, ಇದನ್ ಕುಡಿ, ಸ್ವಲ್ಪ ಶಕ್ತಿ ಬರುತ್ತೆ. ಥ್ಯಾಂಕ್ ಯು ಮಮ್ಮಿ. ಹೇಗಿದೆ ಕಂದ ಸೂಪು?
ಸೇರ್ತಾ ಇಲ್ಲ ಮಮ್ಮಿ. ಬಾಯಿಗೆ ರುಚಿನೇ ಗೊತ್ತಾಗ್ತಿಲ್ಲ. ಕುಡಿಯಕ್ಕಾಗಲ್ಲ ಮಮ್ಮಿ. ಐ ಆಮ್ ಸಾರಿ. ಅಖಿಲ್, ಹಾ, ಹಾಗಂದ್ರೆ ಹೇಗಪ್ಪ? ಬಲವಂತವಾಗಾದ್ರೂ ಸರಿ, ಸ್ವಲ್ಪ ಆದ್ರೂ ಕುಡಿಬೇಕು. ಇಲ್ದಿದ್ರೆ ಸುಸ್ತು ಹೇಗ್ ಕಡಿಮೆ ಆಗುತ್ತೆ ಹೇಳು? ನನ್ನ ಕೈಯಲ್ಲಿ ಆಗ್ತಿಲ್ಲ ಮಮ್ಮಿ. ಐ ಆಮ್ ಸಾರಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಟ್ರೈ ಮಾಡ್ತೀನಿ. ಯಾಕೆ ಶ್ಯಾಮ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ. ಏನಿದು? ಇವರು ಈಗ ತಾನೇ ಹುಷಾರಾಗಿ ಎದ್ರಲ್ಲ ಅತ್ತೆ, ಮೈಯೆಲ್ಲ ಬಿಸಿನೀರಲ್ಲಿ ಒರೆಸೋಣ ಅಂತ. ಎಲ್ಲ ನಿನ್ನ ಇಷ್ಟನಾ? ನಿನ್ಗೇನ್ ಅನ್ಸುತ್ತೋ ಅದನ್ನೇ ಮಾಡ್ಬಿಡೋದಾ? ಯಾರನ್ನೂ ಕೇಳೋ ಅಗತ್ಯ ಇಲ್ವಾ? ವಸಂತ, ಅಖಿಲ್ಗೆ ಸ್ಪಾಂಜ್ ಬಾತ್ ಕೊಡು ಅಂತ ಶ್ಯಾಮಗೆ ನಾನೇ ಹೇಳಿದ್ದು. ಡಾಕ್ಟರ್ ಅವನಿವತ್ತು ಸ್ನಾನ ಮಾಡೋದು ಬೇಡ ಅಂದ್ರಲ್ಲ. ಹಾಗಂತ ಆ ಕೆಲ್ಸನ ಇವಳಿಗೆ ಯಾಕೆ ಹೇಳ್ಬೇಕು? ಯಾರಿಗೆ ಯಾವ ಕೆಲಸ ಹೇಳ್ಬೇಕು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಬಾರ್ದಾ? ಸ್ಪಾಂಜ್ ಬಾತ್ ನಾನೇ ಮಾಡಿಸ್ತೀನಿ, ಅಲ್ಲಿಡು. ಅಖಿಲ್ ಅವ್ರಿಗೆ ಬಾಯಿ ರುಚಿ ಸಿಕ್ಕಿ ಊಟ ಸೇರೋ ಹಾಗೆ ಮಾಡ್ಬೇಕು ನಾನು. ಶ್ಯಾಮ, ಏನ್ ಮಾಡ್ತಿದೀಯಾ? ಅಖಿಲ್ ಅವ್ರಿಗೆ ಅಂತ ಕಷಾಯ ಮಾಡ್ತಿದ್ದೀನಕ್ಕ. ಆಲ್ರೆಡಿ ಅತ್ತೆನೇ ಸೂಪ್ ಮಾಡ್ಕೊಂಡು ತಗೊಂಡು ಹೋದ್ರಲ್ಲ. ಅದು ಅಖಿಲ್ ಅವ್ರ ಬಾಯಿಗೆ ರುಚಿ ಸಿಕ್ತಿಲ್ವಂತೆ ಅಕ್ಕ, ಅದಕ್ಕೆ ಕುಡಿಲಿಲ್ಲ. ಓ, ನಾಲ್ಗೆಗೆ ರುಚಿ ಸಿಗ್ಲಿ ಅಂತ ತುಳಸಿ ಎಲೆ, ದಾಲ್ಚಿನ್ನಿ ಚಕ್ಕೆ, ಲವಂಗ, ಮೆಣಸು, ಬೆಲ್ಲ ಎಲ್ಲ ಸೇರಿಸಿ ಕಷಾಯ ಮಾಡ್ತಿದ್ದೀನಿ. ಹೀಗೆ ಮಾಡಿದ್ರೆ ಬಾಯಿಗೆ ರುಚಿಯಾಗಿರತ್ತೆ, ಅವ್ರು ಕುಡಿತಾರೆ, ಸುಸ್ತು ಕಡಿಮೆ ಆಗತ್ತೆ. ಅದೇನೋ ನಿಜಾನೇ ಶ್ಯಾಮ, ಆದ್ರೆ ನೀನ್ ಮಾಡ್ಕೊಂಡು ತಗೊಂಡು ಹೋದ್ರೆ ಅತ್ತೆ ಏನಂತಾರೋ ಏನೋ. ಅನವಶ್ಯಕವಾಗಿ ಮತ್ತೆ ನೀನ್ ಬಯಸ್ಕೋಬೇಕಾಗತ್ತೇನೋ. ಅತ್ತೆ ಅವರು ಒಂದ್ ಮಾತು ಹೇಳಿದ್ರೆ ತಪ್ಪೇನಿದೆ ಅಕ್ಕ, ಕೇಳ್ತೀನಿ. ಆದ್ರೆ ಈ ಕಷಾಯ ರುಚಿಯಾಗಿದೆ ಅಂತ ಅನ್ಸಿ ಅಖಿಲ್ ಅವರು ಇದನ್ ಕುಡಿದ್ರೆ ಅತ್ತೆ ಆಗೇನು ಅನ್ನಲ್ಲ. ಅಖಿಲ್ ಅವ್ರ ಸುಸ್ತು ಕಡಿಮೆ ಆಗತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಅಮ್ಮ ಮನ್ಸಲ್ವಾ, ಹಾಗೆ ಯೋಚನೆ ಮಾಡ್ತಾರೆ. ನಿಜ ಶ್ಯಾಮ, ಅಮ್ಮನ್ ಮನ್ಸಲ್ವಾ? ಇಷ್ಟ್ ಹೇಳಿ ಆಂಟಿ, ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ನಿನ್ನತ್ತೆ ನನ್ ಮಾತ್ ಕೇಳ್ತಾರ? ನಾನ್ ಹೇಳಿರೋ ಡೈಲಾಗ್ಸ್ನ ನೀವ್ ಹೇಳಿದ್ರೆ ನಮಗ್ ಬೇಕಾಗಿರೋ ಡೈಲಾಗ್ಸ್ನ ನಮ್ಮತ್ತೆ ಹೇಳ್ತಾರೆ. ಗ್ಯಾರಂಟಿ ನಂದು. ಓಕೆನಾ? ಸರಿ, ಇಡ್ತೀನಿ. ಏನೋ ಅನ್ಕೊಂಡಿದ್ದೆ, ಆದ್ರೆ ಐಶ್ವರ್ಯ ಬುದ್ಧಿವಂತನೇ. ಅವಳು ಬುದ್ಧಿವಂತಿಕೆನ ಬಳಸ್ಕೊಂಡು ನನ್ನ ಕೆಲಸ ಮಾಡ್ಕೋಬೇಕು.
ಸ್ಪಾಂಜ್ ಬಾತ್ ಆದ್ಮೇಲೆ ತುಂಬಾ ಫ್ರೆಶ್ ಅಂತ ಅನಿಸ್ತಿದೆ ಅಣ್ಣ. ರೀ ಕಷಾಯ. ನನ್ಗೇನು ಸೇರ್ತಾ ಇಲ್ಲ ಶ್ಯಾಮ. ಮಮ್ಮಿ ಕೊಟ್ಟಿರೋ ಸೂಪ್ ಕುಡಿಯೋಕಾಗ್ದೆ ಅದನ್ನು ಪಕ್ಕ ಇಟ್ಟಿದ್ದೀನಿ. ಇದು ಮಾಮೂಲಿ ಕಷಾಯ ಅಲ್ಲ ರೀ, ಬಾಯಿಗೆ ರುಚಿ ಕೊಡೋ ಆಯುರ್ವೇದ ಕಷಾಯ. ಕಷಾಯನ? ಹೌದು ರೀ. ಹೀಗ್ ಜ್ವರ ಬಂದು ತಿನ್ನೋಕೇನು ಆಗದೆ ಇದ್ದಾಗ ನಮ್ ಮನೇಲಿ ಈ ಕಷಾಯ ಮಾಡ್ಕೊಡ್ತಾರೆ. ಇದ್ರಲ್ಲಿ ತುಳಸಿ ದಳ, ದಾಲ್ಚಿನ್ನಿ ಚಕ್ಕೆ, ಲವಂಗ, ಬೆಲ್ಲ ಇದೆಲ್ಲ ಹಾಕಿರೋದ್ರಿಂದ ಒಳ್ಳೆ ರುಚಿ ಸಿಗತ್ತೆ ರೀ. ಸುಸ್ತು ಕಡಿಮೆ ಆಗಿ ಶಕ್ತಿ ಬರುತ್ತೆ. ಸ್ವಲ್ಪ ಕುಡಿದ್ ನೋಡಿ. ಕುಡಿಯೋ, ಪಾಪ ನಿನ್ಗೋಸ್ಕರ ಕಷ್ಟಪಟ್ಟು ಮಾಡ್ಕೊಂಬಂದಿದ್ದಾರೆ, ಕುಡಿಯೋ. ತುಂಬಾ ತುಂಬಾ ಚೆನ್ನಾಗಿದೆ ಅಣ್ಣ. ನೀವು ಸ್ವಲ್ಪ ಟೇಸ್ಟ್ ಮಾಡ. ಆಹಾ, ಅದ್ಭುತವಾಗಿದೆ. ಕಂದ ಅಖಿಲ್, ಸೂಪ್ ಕುಡಿತಿದ್ಯಾ ಕಂದ? ಸೂಪ್ ರುಚಿ ಗೊತ್ತಾಗ್ತಿಲ್ಲ ಅಂತಂದ್ಯಲ್ಲ, ಜ್ಯೂಸ್ ತಗೊಂಡ್ ಬಂದಿದ್ದೀನಿ. ಆಮೇಲೆ ಈ ಜ್ಯೂಸನ್ನು ಕುಡಿದ್ಬಿಡು, ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ತಗೋ. ಸೂಪ್ ಬೌಲ್ ಅಲ್ಲೇ ಇದೆ, ಮತ್ತಿದೇನು? ಇದು ನೀವು ಮಾಡಿರೋ ಸೂಪ್ ಅಲ್ಲ ಮಮ್ಮಿ, ಶ್ಯಾಮ ಮಾಡಿರೋ ಕಷಾಯ. ತುಂಬಾ ರುಚಿಯಾಗಿ ಮಾಡಿದಾಳೆ. ಅಣ್ಣಂಗೂ ಕೂಡ ಶ್ಯಾಮ ಮಾಡಿರೋ ಕಷಾಯ ಇಷ್ಟ ಆಯ್ತು ಅಲ್ವಾ ಅಣ್ಣ? ಹೌದೌದು, ತುಂಬಾ ರುಚಿಯಾಗಿ ಮಾಡಿದ್ದಾಳೆ. ನಾನ್ ಮಾಡಿರೋ ಸೂಪ್ಗಿಂತ ಅವಳು ಮಾಡಿರೋ ಕಷಾಯ ಇಷ್ಟ ಆಯ್ತಾ ನಿಂಗೆ? ಅಖಿಲ್ನ ನನ್ನಿಂದ ದೂರ ಮಾಡೋಕ್ ನೋಡ್ತಿದ್ದಳ? ಮಾಡ್ತೀನಿ, ನಿನ್ಗೆ ಬುದ್ಧಿ ಕಲಿಸ್ತೀನಿ. ಆನಂದ ಗಜಪತಿ ವರ್ಮನ್ ಕುಟುಂಬದ ಮೇಲೆ ದ್ವೇಷ ತೀರಿಸ್ಕೊಂಡೆ ಅನ್ನೋ ದೊಡ್ಡ ಖುಷಿ ಸುದ್ದಿ ಮುಂದೆ ಈ ಸ್ವೀಟ್ ಸಿಹಿ ಕಡಿಮೆ ಅನಿಸ್ತಿದೆ. ಏನ್ ಸರ್ ಇದು? ಆನಂದ್ ಗಜಪತಿ ವರ್ಮನ ಮೇಲೆ ಗೆದ್ದು ಆ ವಿಜಯೋತ್ಸವನ ಸೆಲೆಬ್ರೇಟ್ ಮಾಡಬೇಕು ಅಂತ ಗೋವಾ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ಆರಾಮಾಗಿ ತಿಂದು ಕುಡಿದು ಎಲ್ಲ ಎಂಜಾಯ್ ಮಾಡಿದ್ವಿ. ಆದ್ರೂ ಕೂಡ ಆ ಎಂಜಾಯ್ಮೆಂಟ್ ಕಿಕ್ಕು ಆನಂದ್ ಗಜಪತಿ ವರ್ಮ ಎದುರು ಗೆದ್ದಿದ್ದಕ್ಕಿಂತ ಕಡಿಮೆ ಅಂದ್ರಿ. ಈಗ ಈ ಸ್ವೀಟ್ ಅಲ್ಲಿ ಸಿಹಿ ಕಡಿಮೆ ಅಂತಿದ್ದೀರಿ. ಪ್ರತಿಯೊಂದನ್ನು ಅದ್ರ ಜೊತೆನೇ ಹೋಲಿಸ್ತಿರಲ್ಲ ಸಾರ್. ಅದು ನನ್ನ ಜೀವನದಲ್ಲಿ ನಾನು ಸಾಧಿಸಿರೋ ಅತಿ ದೊಡ್ಡ ಗೆಲುವು ತಾನೆ ಅಲ್ಲ.
ಅದು ಗೆಲುವಲ್ಲ. ಅದು ನಿನ್ನ ಸೋಲು, ಅತಿ ದೊಡ್ಡ ಸೋಲು. ಏನ್ ಮಾತಾಡ್ತಿದ್ದೀರಾ? ನಿಜಾನೇ, ಅತಿ ದೊಡ್ಡ ಸತ್ಯ ಹೇಳ್ತಾ ಇದ್ದೀನಿ. ಈಗ ನಿನ್ಗೆ ನಾನೊಂದು ಸತ್ಯ ಹೇಳೋದಕ್ ಬಂದಿದ್ದೀನಿ. ಈಗ ನಾನು ಹೇಳೋದನ್ನ ಕೇಳಿದ್ರೆ ಆ ಸ್ವೀಟಲ್ಲಿರೋ ಸಿಹಿ ಕಡಿಮೆ ಆಗಿ ಅದರಲ್ಲಿ ಕಹಿ ಇದೆಯೇನೋ ಅಂತ ಅನ್ಸತ್ತೆ. ಬಿಲ್ಡಪ್ ಕೊಡೋದ್ ಬಿಟ್ಟು ವಿಷಯ ಏನು ಅಂತ ಹೇಳು. ಶ್ಯಾಮನ ಆ ಮನೆ ಕಳ್ಸಿ ಆನಂದ ಗಜಪತಿ ವರ್ಮಾ ಮೇಲೆ ಸೇಡು ತೀರಿಸ್ಕೊಂಡೇ ಅನ್ಕೊಂಡಿದ್ಯಾ? ಆ ಕುಟುಂಬ ಪೂರ್ತಿ ನರಳಿ ನರಳಿ ಒದ್ದಾಡ್ತಿದ್ಯೇನೋ ಅನ್ಕೊಂಡಿರ್ತ್ಯಾ. ಆದ್ರೆ ನೀನ್ ಅನ್ಕೊಂಡ್ ಹಾಗಾಗಿಲ್ಲ. ಅವರು ಹೊಸ ಸೊಸೆ ಜೊತೆ ಎಲ್ರೂ ಹ್ಯಾಪಿಯಾಗಿದ್ದಾರೆ. ವಸಂತನೂ ಸೇರ್ಸಿ ಆ ಮನೇಲಿರೋ ಎಲ್ರೂ ಶ್ಯಾಮನ ಒಪ್ಕೊಂಡಿದ್ದಾರೆ. ಹದಿನಾರನೇ ದಿನದ ಹಬ್ಬನೂ ಕೂಡ ತುಂಬಾ ಜೋರಾಗಿ ಮಾಡಿದ್ದಾರೆ. ಸಂಭ್ರಮದಲ್ಲಿ ಸಂತೋಷದಲ್ಲಿ ಎಲ್ರೂ ತೇಲಾಡ್ತಿದ್ದಾರೆ. ಸಾಕ್ಷಿ ಬೇಕು ಅಂದ್ರೆ ಈ ವಿಡಿಯೋ ನೋಡು. ಹಾಗಾಗೋಕ್ ನಾನು ಬಿಡಲ್ಲ. ಬಿಡಲ್ಲ ಅಂದ್ರೆ ಸಾಕಾಗಲ್ಲ. ಹಾಗಾಗ್ದೆ ಇರ್ಬೇಕು ಅಂದ್ರೆ ಏನಾದ್ರೂ ಮಾಡ್ಲೇಬೇಕು. ಹೌದು, ನೀವು ಅವ್ರ ಕಡೆ ತಾನೆ. ಅವ್ರ ಶತ್ರು ಆಗಿರೋ ನನ್ನ ಹತ್ರ ಯಾಕೆ ಬಂದಿದ್ದೀರಾ? ಮದುವೆ ಆಗೋವಾಗ ಶ್ಯಾಮ ಕೊಡ್ಬೇಕಾಗಿರೋ 10 ಲಕ್ಷನ ನಾನೇ ತೀರಿಸ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ. ಆದ್ರೆ ಮದುವೆ ಆದ್ಮೇಲೆ ನೀನು ಮೋಸ ಮಾಡ್ದೆ. ಆ ಶ್ಯಾಮ ಕೂಡ ಕೊಡ್ಬೇಕಾಗಿರೋ ಸಾಲನ ಮರ್ತು ಅತ್ತೆ ಮನೇಲಿ ಸಂತೋಷವಾಗಿದ್ದಾಳೆ. ಅವಳು ಆ ಮನೇಲಿ ಸಂತೋಷವಾಗಿರೋದನ್ನ ನೋಡಿ ಅದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗ್ದೆ ನಿನ್ ಹತ್ರ ಬಂದಿದ್ದೀನಿ. ಗುಡ್, ವೆರಿ ಗುಡ್. ಆ ಮನೆಯವರು ಸಂತೋಷವಾಗಿರ್ಬಾರ್ದು ಅಂದ್ರೆ ಶ್ಯಾಮ ಆ ಮನೆಯಿಂದ ಹೊರಗಡೆ ಹೋಗ್ಬೇಕು. ನಾವಿಬ್ರು ಜೊತೆ ಸೇರಿದ್ವಿ ಅಂದ್ರೆ ಆ ಮನೇಲಿ ಇನ್ ಮುಂದೆ ಸಂತೋಷನೇ ಇರೋದಿಲ್ಲ. ಹೇಗೆ? ಇದು ನನ್ನ ಪ್ಲಾನ್. ಹೇಗಿದೆ? ಅದ್ಭುತವಾಗಿದೆ. ಓಕೆ, ನಾನೊಂದು ನಂಬರ್ ಹೇಳ್ತೀನಿ, ಸೇವ್ ಮಾಡ್ಕೊಳ್ಳಿ. ಹೇಳಿ. ಓಕೆ. ಈ ನಂಬರಿಂದನೇ ಆ ಆಟ ಶುರುವಾಗೋದು.